ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 23 ಮಂದಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಈ 23 ಮಂದಿಯನ್ನ ಸದ್ಯಕ್ಕೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಜಡ್ಜ್ ಮುಂದೆ ಹಾಜರುಪಡಿಸಿ. ಘಟನೆಯಲ್ಲಿ ಆರಂಭದಲ್ಲಿ ಕೇವಲ ವಶಕ್ಕೆ ಅಂತ ಕೊಟ್ಟಿದ್ರು, ವಶಕ್ಕೆ ಬೇರೆ ಅರೆಸ್ಟ್ ಬೇರೆ, ಆಮೇಲೆ ಅದನ್ನು ಅರೆಸ್ಟ್ ಅಂತ ತೋರಿಸಿದ್ದಾರೆ. ಒಟ್ಟು 23 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಹೊನ್ನೇಬಾಗಿ ಮತ್ತು ಚನ್ನಗಿರಿ ಮೂಲದವರು ಅವರೆಲ್ಲರೂ ಕೂಡ ಆ 23 ಮಂದಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಈಗ ಒಪ್ಪಿಸಿದ್ದಾರೆ ಸದ್ಯಕ್ಕೆ. ಅಲ್ಲಿಗೆ ಅವ್ರನ್ನ 23 ಜನರ ಮೇಲೆ FIR ಆಗಿದೆ. ಬಟ್ ಸಾವಿರಾರು ಜನ ಬಂದಿದ್ರು ಅಂತಾರೆ, ಬರೀ 23 ಜನ ಮಾತ್ರನ? ಇನ್ನು ಶುರುವಾಗುತ್ತೆ. ಈ 23 ಜನರ ಕುಟುಂಬಸ್ಥರು ಬಂದು ಸ್ಟೇಷನ್ ಮುಂದೆ, ಅಯ್ಯೋ ನನ್ನ ಮಗ ಅಲ್ಲಿರಲೇ ಇಲ್ಲ, ಅಯ್ಯೋ ನನ್ನ ಗಂಡ ಅಲ್ಲಿರಲೇ ಇಲ್ಲ, ಅವರ ಅಮಾಯಕರನ್ನ ತಂದ್ಬಿಟ್ಟು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಶುರುವಾಗುತ್ತೆ.